ಮತ್ತೊಂದು ಕಡೆಯಲ್ಲಿ ದರ್ಶನ್ ಪರ ವಕೀಲರಾದ ಸುನೀಲ್ ವಾದ ಮಂಡನೆ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗೆ ಇಂಗ್ಲಿಷ್ ಅರ್ಥವಾಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಸೌಮ್ಯ ಮಾತಿನಲ್ಲಿ ವಾದವನ್ನ ಮಂಡಿಸಿ ಅಂತ ಹೇಳಿ ಜಡ್ಜ್ ಈ ಮಾತಿಗೆ ಪ್ರತಿಯುತ್ತರವನ್ನ ಕೊಟ್ಟಿದ್ದಾರೆ. ದರ್ಶನ್ ಪರ ವಕೀಲರ ವಾದ ಮಂಡನೆ, ಜಿಲ್ಲಾಧಿಕಾರಿಗಳಿಗೆ ಇಂಗ್ಲಿಷ್ ಅರ್ಥವಾಗ್ತಿಲ್ಲ ಅನ್ಸುತ್ತೆ ಅಂತ ಹೇಳಿ ವಾದ ಮಂಡನೆ ಮಾಡಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿಗಳು. ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಭಾಷೆ ಬಗ್ಗೆ ಗಮನ ಇರಲಿ, ಹಾಗೆ ನಿಮ್ಮ ವಾದ ಮಂಡನೆಯ ಶೈಲಿ ಬಗ್ಗೆ ಗಮನ ಇರಲಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲರಿಗೆ ಜಡ್ಜ್. ಎಸ್ಪಿಪಿ ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಪಲ್ಲಂಗ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ದರ್ಶನ್ ಪರ ವಕೀಲರು ವಾದ ಮಂಡನೆಯನ್ನ ಮುಂದುವರಿಸಿ, ನಾವೇನು ಚಿನ್ನದ ಮಂಚವನ್ನ ಕೇಳ್ತಾ ಇಲ್ಲ, ಲೋಟ ಚೊಂಬು ಕೊಟ್ಟಿದ್ದಾರೆ, ಇದಕ್ಕೆ ಹೆಚ್ಚುವರಿಯಾಗಿ ಏನಾದರೂ ಕೊಡಿ ಅಂತ ಹೇಳಿ ಕೇಳಲಾಗ್ತಾ ಇದೆ ಅಂತ ಹೇಳಿ ಸುನಿಲ್ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ನು ದರ್ಶನ್ ಪರವಾದ ವಕೀಲರು ಹಾಗೆ ಎಸ್ಪಿಪಿ ನಡುವೆ ವಾದ ಪ್ರತಿವಾದ ಮುಂದುವರೆದಿದೆ. ದರ್ಶನ್ಗೆ ಹೆಚ್ಚುವರಿಯಾಗಿ ಹಾಸಿಗೆ ಹಾಗೆ ದಿಂಬನ್ನ ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ನ್ಯಾಯಾಲಯದಲ್ಲಿ ಚರ್ಚೆ ನಡೀತಾ ಇದೆ. ಕಾರ್ಪೆಟ್ ಅನ್ನ ಮೊದಲೇ ಕೊಟ್ಟಿದ್ದೇವೆ ಅಂತ ಹೇಳಿ ಎಸ್ಪಿಪಿ ಹೇಳಿದ್ದಾರೆ. ಚಿನ್ನದ ಮಂಚ ಕೇಳಿದ್ರೆ ಕೊಡೋಕ್ಕೂ ಆಗಲ್ಲ, ಏನು ಕೊಡಬೇಕೋ ಅದನ್ನು ಕೊಟ್ಟಾಗಿದೆ. ಕಾರ್ಪೆಟ್ ಕೊಡೋಕೆ ಜೈಲಿನ ಮ್ಯಾನ್ಯುಯಲ್ ಅಲ್ಲಿ ಅವಕಾಶ ಇದೆ, ಅದನ್ನು ಆಲ್ರೆಡಿ ಕೊಟ್ಟಾಗಿದೆ. ಕಂಬಳಿಯನ್ನ ಕೋರ್ಟ್ ಆದೇಶದ ಬಳಿಕ ಕೊಡಲಾಗಿದೆ. ಇದೆಲ್ಲ ಕೊಟ್ಟ ಮೇಲೂ ಕೂಡ ಇನ್ನೇನು ಬೇಕು ಅನ್ನೋದು ಎಸ್ಪಿಪಿ ಅವರ ವಾದದ ಭಾಗ. ಜೈಲಿನ ಬರಾಕ್ನಲ್ಲಿ ಓಡಾಡೋಕೆ ಅವಕಾಶ ಇದೆ, ಏನು ಕಟ್ಟಾಕಿಲ್ಲ. ಜೈಲಿನ ಹೊರಗೆ ಓಡಾಡೋಕೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೈಲಿನ ಹೊರಗೂ ಕೂಡ ಅಂದ್ರೆ ಆ ಅಂಗಳದಲ್ಲಿ ಆವರಣದಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಲ್ಲ ಕಳೆದ ಬಾರಿ ಪರಪನಾಗ್ರಹಾರ ಕಾರಾಗೃಹದಲ್ಲಿ ಇರಬೇಕಾದ್ರೆ, ಕೇವಲ ಓಡಾಡ್ಬಿಟ್ಟು ಬರಾಕ್ ಹೋಗ್ಬಿಟ್ಟು ಸುಮ್ಮನೆ ಮಲಗಿದ್ರೆ ಆಗ್ತಿತ್ತು. ಆದರೆ ದರ್ಶನ್ ಹಾಗೆ ಮಾಡಲಿಲ್ಲ. ವಿಡಿಯೋ ಕಾಲು, ಕೈಯಲ್ಲಿ ಕಾಫಿ ಮಗ್ಗು, ಸಿಗರೇಟು, ಹಾಗೆ ಹುಡಿ ರೌಡಿಗಳ ಜೊತೆಯಲ್ಲಿ ಟಾಕು, ಇದೆಲ್ಲ ಮಾಡಿದ್ದಕ್ಕೆ ಅಲ್ವಾ ಸುಪ್ರೀಂ ಕೋರ್ಟ್ ಖಡಕ್ಕಾದ ಸಂದೇಶವನ್ನು ರವಾನೆ ಮಾಡಿರೋದು. ಈಗ ದರ್ಶನ್ ಪರವಾದ ವಕೀಲರು ಏನೇ ಪ್ರಬಲವಾದ ವಾದ ಮಂಡನೆ ಮಾಡಿದ್ರು ಕೂಡ ಜೈಲಿನ ಕೈಪಿಡಿಯಲ್ಲಿ ಏನಿದೆ ಅದನ್ನ ಹೊರತುಪಡಿಸಿ ಬೇರೆ ಏನಾದರೂ ಅವಕಾಶ ಕೊಡಬೇಕು ಅಂತಂದ್ರೆ ಅಷ್ಟು ಸುಲಭಕ್ಕೆ ಕೋರ್ಟ್ ಒಪ್ಪೋದಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಆದೇಶದಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ಹಿಂದಿದ್ದ ಸೌಲಭ್ಯವನ್ನು ದುರುಪಯೋಗ ಪಡಿಸ್ಕೊಂಡಿರುವ ಅಪಖ್ಯಾತಿ ದರ್ಶನ್ ಹಾಗೆ ಸಂಗಡಿಗರ ಮೇಲಿದೆ. ಹೋಗಿದ್ದು ಜೈಲಿಗಾದರೂ ಕೂಡ ಅಲ್ಲಿ VIP ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡ ಆರೋಪ ದರ್ಶನ್ ಹಾಗೆ ಸಂಗಡಿಗರ ಮೇಲಿದೆ. ಹೀಗಾಗಿ ಈಗೇನು ಕೊಟ್ಟಿದ್ದಾರೆ ಅದನ್ನು ಅನಿವಾರ್ಯವಾಗಿ ಅಷ್ಟರಲ್ಲೇನೆ ಬದುಕುವ ಅನಿವಾರ್ಯತೆ ದರ್ಶನ್ ಹಾಗೆ ಸಂಗಡಿಗರಿಗೆ. ಕಂಬಳಿ ಕೊಟ್ಟಿದ್ದೇವೆ, ಕಾರ್ಪೆಟ್ ಕೊಟ್ಟಿದ್ದೇವೆ, ಓಡಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ, ಇನ್ನೇನು ಬೇಕು? ಇರೋ ಜೈಲಲ್ಲಿ 5 ಸ್ಟಾರ್ ಹೋಟ್ಲಲ್ಲೆಲ್ಲ ಇದ್ರ ಮನೆವರಕ್ಕೆ ಅವ್ರಿಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆಗಲಿ ಅನ್ನೋ ಅರ್ಥದಲ್ಲಿ ವಾದ ಮಂಡನೆ ಮಾಡ್ತಿದ್ದಾರೆ ಎಸ್ಪಿಪಿ. ಮತ್ತೊಂದು ಕಡೆಯಲ್ಲಿ ದರ್ಶನ್ ಪರ ವಕೀಲರಾದ ಸುನೀಲ್ ವಾದ ಮಂಡನೆ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗೆ ಇಂಗ್ಲಿಷ್ ಅರ್ಥವಾಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಸೌಮ್ಯ ಮಾತಿನಲ್ಲಿ ವಾದವನ್ನ ಮಂಡಿಸಿ ಅಂತ ಹೇಳಿ ಜಡ್ಜ್ ಈ ಮಾತಿಗೆ ಪ್ರತಿಯುತ್ತರವನ್ನ ಕೊಟ್ಟಿದ್ದಾರೆ. ದರ್ಶನ್ ಪರ ವಕೀಲರ ವಾದ ಮಂಡನೆ, ಜಿಲ್ಲಾಧಿಕಾರಿಗಳಿಗೆ ಇಂಗ್ಲಿಷ್ ಅರ್ಥವಾಗ್ತಿಲ್ಲ ಅನ್ಸುತ್ತೆ ಅಂತ ಹೇಳಿ ವಾದ ಮಂಡನೆ ಮಾಡಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿಗಳು. ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಭಾಷೆ ಬಗ್ಗೆ ಗಮನ ಇರಲಿ, ಹಾಗೆ ನಿಮ್ಮ ವಾದ ಮಂಡನೆಯ ಶೈಲಿ ಬಗ್ಗೆ ಗಮನ ಇರಲಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲರಿಗೆ ಜಡ್ಜ್. ಎಸ್ಪಿಪಿ ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಪಲ್ಲಂಗ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ದರ್ಶನ್ ಪರ ವಕೀಲರು ವಾದ ಮಂಡನೆಯನ್ನ ಮುಂದುವರಿಸಿ, ನಾವೇನು ಚಿನ್ನದ ಮಂಚವನ್ನ ಕೇಳ್ತಾ ಇಲ್ಲ, ಲೋಟ ಚೊಂಬು ಕೊಟ್ಟಿದ್ದಾರೆ, ಇದಕ್ಕೆ ಹೆಚ್ಚುವರಿಯಾಗಿ ಏನಾದರೂ ಕೊಡಿ ಅಂತ ಹೇಳಿ ಕೇಳಲಾಗ್ತಾ ಇದೆ ಅಂತ ಹೇಳಿ ಸುನಿಲ್
ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ನು ದರ್ಶನ್ ಪರವಾದ ವಕೀಲರು ಹಾಗೆ ಎಸ್ಪಿಪಿ ನಡುವೆ ವಾದ ಪ್ರತಿವಾದ ಮುಂದುವರೆದಿದೆ. ದರ್ಶನ್ಗೆ ಹೆಚ್ಚುವರಿಯಾಗಿ ಹಾಸಿಗೆ ಹಾಗೆ ದಿಂಬನ್ನ ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ನ್ಯಾಯಾಲಯದಲ್ಲಿ ಚರ್ಚೆ ನಡೀತಾ ಇದೆ. ಕಾರ್ಪೆಟ್ ಅನ್ನ ಮೊದಲೇ ಕೊಟ್ಟಿದ್ದೇವೆ ಅಂತ ಹೇಳಿ ಎಸ್ಪಿಪಿ ಹೇಳಿದ್ದಾರೆ. ಚಿನ್ನದ ಮಂಚ ಕೇಳಿದ್ರೆ ಕೊಡೋಕ್ಕೂ ಆಗಲ್ಲ, ಏನು ಕೊಡಬೇಕೋ ಅದನ್ನು ಕೊಟ್ಟಾಗಿದೆ. ಕಾರ್ಪೆಟ್ ಕೊಡೋಕೆ ಜೈಲಿನ ಮ್ಯಾನ್ಯುಯಲ್ ಅಲ್ಲಿ ಅವಕಾಶ ಇದೆ, ಅದನ್ನು ಆಲ್ರೆಡಿ ಕೊಟ್ಟಾಗಿದೆ. ಕಂಬಳಿಯನ್ನ ಕೋರ್ಟ್ ಆದೇಶದ ಬಳಿಕ ಕೊಡಲಾಗಿದೆ. ಇದೆಲ್ಲ ಕೊಟ್ಟ ಮೇಲೂ ಕೂಡ ಇನ್ನೇನು ಬೇಕು ಅನ್ನೋದು ಎಸ್ಪಿಪಿ ಅವರ ವಾದದ ಭಾಗ. ಜೈಲಿನ ಬರಾಕ್ನಲ್ಲಿ ಓಡಾಡೋಕೆ ಅವಕಾಶ ಇದೆ, ಏನು ಕಟ್ಟಾಕಿಲ್ಲ. ಜೈಲಿನ ಹೊರಗೆ ಓಡಾಡೋಕೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೈಲಿನ ಹೊರಗೂ ಕೂಡ ಅಂದ್ರೆ ಆ ಅಂಗಳದಲ್ಲಿ ಆವರಣದಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಲ್ಲ ಕಳೆದ ಬಾರಿ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿ ಇರಬೇಕಾದ್ರೆ, ಕೇವಲ ಓಡಾಡ್ಬಿಟ್ಟು ಬರಾಕ್ ಹೋಗ್ಬಿಟ್ಟು ಸುಮ್ಮನೆ ಮಲಗಿದಿದ್ರೆ ಆಗ್ತಿತ್ತು. ಆದರೆ ದರ್ಶನ್ ಹಾಗೆ ಮಾಡಲಿಲ್ಲ. ವಿಡಿಯೋ ಕಾಲು, ಕೈಯಲ್ಲಿ ಕಾಫಿ ಮಗ್ಗು, ಸಿಗರೇಟು, ಹಾಗೆ ಹುಡಿ ರೌಡಿಗಳ ಜೊತೆಯಲ್ಲಿ ಟಾಕು, ಇದೆಲ್ಲ ಮಾಡಿದ್ದಕ್ಕೆ ಅಲ್ವಾ ಸುಪ್ರೀಂ ಕೋರ್ಟ್ ಖಡಕ್ಕಾದ ಸಂದೇಶವನ್ನು ರವಾನೆ ಮಾಡಿರೋದು. ಈಗ ದರ್ಶನ್ ಪರವಾದ ವಕೀಲರು ಏನೇ ಪ್ರಬಲವಾದ ವಾದ ಮಂಡನೆ ಮಾಡಿದ್ರೂ ಕೂಡ ಜೈಲಿನ ಕೈಪಿಡಿಯಲ್ಲಿ ಏನಿದೆ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಅವಕಾಶ ಕೊಡಬೇಕು ಅಂತಂದರೆ ಅಷ್ಟು ಸುಲಭಕ್ಕೆ ಕೋರ್ಟ್ ಒಪ್ಪೋದಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಆದೇಶದಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ಹಿಂದಿದ್ದ ಸೌಲಭ್ಯವನ್ನು ದುರುಪಯೋಗ ಪಡಿಸ್ಕೊಂಡಿರುವ ಅಪಖ್ಯಾತಿ ದರ್ಶನ್ ಹಾಗೆ ಸಂಗಡಿಗರ ಮೇಲಿದೆ. ಹೋಗಿದ್ದು ಜೈಲಿಗಾದರೂ ಕೂಡ ಅಲ್ಲಿ VIP ಟ್ರೀಟ್ಮೆಂಟ್ ಅನ್ನು ಪಡೆದುಕೊಂಡ ಆರೋಪ ದರ್ಶನ್ ಹಾಗೆ ಸಂಗಡಿಗರ ಮೇಲಿದೆ. ಹೀಗಾಗಿ ಈಗೇನು ಕೊಟ್ಟಿದ್ದಾರೆ ಅದನ್ನು ಅನಿವಾರ್ಯವಾಗಿ ಅಷ್ಟರಲ್ಲೇನೆ ಬದುಕುವ ಅನಿವಾರ್ಯತೆ ದರ್ಶನ್ ಹಾಗೆ ಸಂಗಡಿಗರಿಗೆ. ಕಂಬಳಿ ಕೊಟ್ಟಿದ್ದೇವೆ, ಕಾರ್ಪೆಟ್ ಕೊಟ್ಟಿದ್ದೇವೆ, ಓಡಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ, ಇನ್ನೇನು ಬೇಕು? ಇರೋ ಜೈಲಲ್ಲಿ 5 ಸ್ಟಾರ್ ಹೋಟ್ಲಲ್ಲೆಲ್ಲ ಇದ್ರ ಮನೆವರಕ್ಕೆ ಅವ್ರಿಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆಗಲಿ ಅನ್ನೋ ಅರ್ಥದಲ್ಲಿ ವಾದ ಮಂಡನೆ ಮಾಡ್ತಿದ್ದಾರೆ ಎಸ್ಪಿಪಿ. ಮತ್ತೊಂದು ಕಡೆಯಲ್ಲಿ ದರ್ಶನ್ ಪರ ವಕೀಲರಾದ ಸುನೀಲ್ ವಾದ ಮಂಡನೆ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗೆ ಇಂಗ್ಲಿಷ್ ಅರ್ಥವಾಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ, ಸೌಮ್ಯ ಮಾತಿನಲ್ಲಿ ವಾದವನ್ನ ಮಂಡಿಸಿ ಅಂತ ಹೇಳಿ ಜಡ್ಜ್ ಈ ಮಾತಿಗೆ ಪ್ರತಿಯುತ್ತರವನ್ನ ಕೊಟ್ಟಿದ್ದಾರೆ. ದರ್ಶನ್ ಪರ ವಕೀಲರ ವಾದ ಮಂಡನೆ, ಜೈಲಾಧಿಕಾರಿಗಳಿಗೆ ಇಂಗ್ಲಿಷ್ ಅರ್ಥವಾಗ್ತಿಲ್ಲ ಅನ್ಸುತ್ತೆ ಅಂತ ಹೇಳಿ ವಾದ ಮಂಡನೆ ಮಾಡಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿಗಳು. ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಭಾಷೆ ಬಗ್ಗೆ ಗಮನ ಇರಲಿ, ಹಾಗೆ ನಿಮ್ಮ ವಾದ ಮಂಡನೆಯ ಶೈಲಿ ಬಗ್ಗೆ ಗಮನ ಇರಲಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲರಿಗೆ ಜಡ್ಜ್. ಎಸ್ಪಿಪಿ ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಪಲ್ಲಂಗ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ದರ್ಶನ್ ಪರ ವಕೀಲರು ವಾದ ಮಂಡನೆಯನ್ನ ಮುಂದುವರಿಸಿ, ನಾವೇನು ಚಿನ್ನದ ಮಂಚವನ್ನ ಕೇಳ್ತಾ ಇಲ್ಲ, ಲೋಟ ಚೊಂಬು ಕೊಟ್ಟಿದ್ದಾರೆ, ಇದಕ್ಕೆ ಹೆಚ್ಚುವರಿಯಾಗಿ ಏನಾದರೂ ಕೊಡಿ ಅಂತ ಹೇಳಿ ಕೇಳಲಾಗ್ತಾ ಇದೆ ಅಂತ ಹೇಳಿ ಸುನಿಲ್ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ನು ದರ್ಶನ್ ಪರವಾದ ವಕೀಲರು ಹಾಗೆ ಎಸ್ಪಿಪಿ ನಡುವೆ ವಾದ ಪ್ರತಿವಾದ ಮುಂದುವರೆದಿದೆ. ದರ್ಶನ್ಗೆ ಹೆಚ್ಚುವರಿಯಾಗಿ ಹಾಸಿಗೆ ಹಾಗೆ ದಿಂಬನ್ನ ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ನ್ಯಾಯಾಲಯದಲ್ಲಿ ಚರ್ಚೆ ನಡೀತಾ ಇದೆ. ಕಾರ್ಪೆಟ್ ಅನ್ನ ಮೊದಲೇ ಕೊಟ್ಟಿದ್ದೇವೆ ಅಂತ ಹೇಳಿ ಎಸ್ಪಿಪಿ ಹೇಳಿದ್ದಾರೆ. ಚಿನ್ನದ ಮಂಚ ಕೇಳಿದ್ರೆ ಕೊಡೋಕ್ಕೂ ಆಗಲ್ಲ, ಏನು ಕೊಡಬೇಕೋ ಅದನ್ನು ಕೊಟ್ಟಾಗಿದೆ. ಕಾರ್ಪೆಟ್ ಕೊಡೋಕೆ ಜೈಲಿನ ಮ್ಯಾನ್ಯುಯಲ್ ಅಲ್ಲಿ ಅವಕಾಶ ಇದೆ, ಅದನ್ನು ಆಲ್ರೆಡಿ ಕೊಟ್ಟಾಗಿದೆ. ಕಂಬಳಿಯನ್ನ ಕೋರ್ಟ್ ಆದೇಶದ ಬಳಿಕ ಕೊಡಲಾಗಿದೆ. ಇದೆಲ್ಲ ಕೊಟ್ಟ ಮೇಲೂ ಕೂಡ ಇನ್ನೇನು ಬೇಕು ಅನ್ನೋದು ಎಸ್ಪಿಪಿ ಅವರ ವಾದದ ಭಾಗ. ಜೈಲಿನ ಬರಾಕ್ನಲ್ಲಿ ಓಡಾಡೋಕೆ ಅವಕಾಶ ಇದೆ, ಏನು ಕಟ್ಟಾಕಿಲ್ಲ. ಜೈಲಿನ ಹೊರಗೆ ಓಡಾಡೋಕೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ.
ಜೈಲಿನ ಹೊರಗೂ ಕೂಡ ಅಂದರೆ ಆ ಅಂಗಳದಲ್ಲಿ ಆವರಣದಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಲ್ಲ ಕಳೆದ ಬಾರಿ ಪರಪನಾಗ್ರಹಾರ ಕಾರಾಗೃಹದಲ್ಲಿ ಇರಬೇಕಾದ್ರೆ ಕೇವಲ ಓಡಾಡ್ಬಿಟ್ಟು ಬರಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಮಲಗಿದಿದ್ರೆ ಆಗ್ತಿತ್ತು. ಆದರೆ ದರ್ಶನ್ ಹಾಗೆ ಮಾಡಲಿಲ್ಲ. ವಿಡಿಯೋ ಕಾಲು, ಕೈಯಲ್ಲಿ ಕಾಫಿ ಮಗ್ಗು, ಸಿಗರೇಟು, ಹಾಗೇ ಹುಡಿ ರೌಡಿಗಳ ಜೊತೆಯಲ್ಲಿ ಟಾಕು, ಇದೆಲ್ಲ ಮಾಡಿದ್ದಕ್ಕೆ ಅಲ್ವಾ ಸುಪ್ರೀಂ ಕೋರ್ಟ್ ಖಡಕ್ಕಾದ ಸಂದೇಶವನ್ನು ರವಾನೆ ಮಾಡಿರೋದು. ಈಗ ದರ್ಶನ್ ಪರವಾದ ವಕೀಲರು ಏನೇ ಪ್ರಬಲವಾದ ವಾದ ಮಂಡನೆ ಮಾಡಿದ್ರೂ ಕೂಡ ಜೈಲಿನ ಕೈಪಿಡಿಯಲ್ಲಿ ಏನಿದೆ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಅವಕಾಶ ಕೊಡಬೇಕು ಅಂತಂದರೆ ಅಷ್ಟು ಸುಲಭಕ್ಕೆ ಕೋರ್ಟ್ ಒಪ್ಪೋದಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಆದೇಶದಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ಹಿಂದಿದ್ದ ಸೌಲಭ್ಯವನ್ನು ದುರುಪಯೋಗ ಪಡಿಸ್ಕೊಂಡಿರುವ ಅಪಖ್ಯಾತಿ ದರ್ಶನ್ ಹಾಗೆ ಸಂಗಡಿಗರ ಮೇಲಿದೆ. ಹೋಗಿದ್ದು ಜೈಲಿಗಾದರೂ ಕೂಡ ಅಲ್ಲಿ VIP ಟ್ರೀಟ್ಮೆಂಟನ್ನು ಪಡೆದುಕೊಂಡ ಆರೋಪ ದರ್ಶನ್ ಹಾಗೆ ಸಂಗಡಿಗರ ಮೇಲಿದೆ. ಹೀಗಾಗಿ ಈಗೇನು ಕೊಟ್ಟಿದ್ದಾರೆ ಅದನ್ನು ಅನಿವಾರ್ಯವಾಗಿ ಅಷ್ಟರಲ್ಲೇ ಬದುಕುವ ಅನಿವಾರ್ಯತೆ ದರ್ಶನ್ ಹಾಗೆ ಸಂಗಡಿಗರಿಗೆ. ಕಂಬಳಿ ಕೊಟ್ಟಿದ್ದೇವೆ, ಕಾರ್ಪೆಟ್ ಕೊಟ್ಟಿದ್ದೇವೆ, ಓಡಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ, ಇನ್ನೇನು ಬೇಕು? ಇರೋ ಜೈಲಲ್ಲಿ 5 ಸ್ಟಾರ್ ಹೋಟ್ಲಲ್ಲೆಲ್ಲ ಇದ್ರ ಮನೆವರಕ್ಕೆ ಅವ್ರಿಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆಗಲಿ ಅನ್ನೋ ಅರ್ಥದಲ್ಲಿ ವಾದ ಮಂಡನೆ ಮಾಡ್ತಿದ್ದಾರೆ SPP